ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತರು ಅನ್ನುತ್ತಾ. ಯಾಕಂದ್ರೆ ಭಕ್ತ ಒಬ್ಬನೇ ಅಲ್ಲ, ಭಕ್ತನೊಬ್ಬನಿಂದನೇ ಏನು ಸಾಧ್ಯ ಇಲ್ಲ, ಭಕ್ತರಿಂದ ಎಲ್ಲವೂ ಸಾಧ್ಯ ಅನ್ನೋದು ಆ ರಾಯರು ತೋರಿಸ್ತಾ ಬರ್ತಿದ್ದಾರೆ. ಒಂದು ದೂರದ ಒಂದು ಜಾಗದಿಂದ ಕೂಡ, ಅಂದ್ರೆ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಮಠ ಇರುತ್ತೆ, ಆದ್ರೆ ನನ್ನ ಋಣ ಬೇರೆ ಇರುತ್ತೆ. ಶಿವಮೊಗ್ಗ ಹತ್ರನೋ ಇಲ್ಲ ಬೆಳಗಾವಿ ಹತ್ರನೋ ನನ್ನ ಅಂದು ಸೇವೆ ಮಾಡಲೇಬೇಕು, ಪಕ್ಕದಲ್ಲೇ ಮಠ ಇದೆ, ಇಲ್ಲಿ ಸೇವೆ ಮಾಡೋಕ್ಕಾಗ್ತಿಲ್ಲ. ಯಾಕೆ? ನಮ್ಮ ಋಣ ಇನ್ನೊಂದು ಕಡೆ ಇರುತ್ತೆ. ಅಂತಹ ಒಂದು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಋಣ ಎಲ್ಲಿದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅಲ್ಲಿ ಸೇವೆ ಮಾಡಿಸ್ಕೊಂತಾರೆ, ಮತ್ತೆ ನಮ್ಮ ಕಷ್ಟಗಳನ್ನ ಅಲ್ಲೇ ಪರಿಹರಿಸ್ತಾರೆ. ಅಂತೆಯೇ ರಾಯರ ಭಕ್ತ ಚಾನಲ್ನ ಒಂದು ಅಮೂಲ್ಯವಾದಂತಹ ರಾಯರ ದರ್ಶನವನ್ನು ತೋರಿಸಿ, ರಾಯರ ಭಕ್ತರೆಲ್ಲರೂ ಒಂದು ಅವರಲ್ಲಾದಂತಹ ಅನುಭವವನ್ನು ಹಂಚಿಕೊಂಡು ನಡೆಸುತ್ತಿರುವಂತಹ ರಾಯರ ಭಕ್ತರ ಚಾನಲ್ಲೇ ಇದು ರಾಯರ ಭಕ್ತ. ಸೊ ಅಂತೆಯೇ ಬನ್ನಿ, ಬಹಳಷ್ಟು ಸಮಯ ಕಡಿಮೆ ಇರೋದ್ರಿಂದ ಅವರವರ ಮಾತಲ್ಲೇ ನಾವು ಮಾತಾಡಿಸೋಣ. ರಾಯರ ಭಕ್ತ ಚಾನಲ್ನಿಂದ ನೋಡಿ, ಇಲ್ಲೊಂದು ಬಾಡ್ಚಟ್ಟಿಹಳ್ಳಿಯ ಒಂದು ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಬಂದು ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಂಡು ಒಂದೆರಡೆರಡು ಮಾತಲ್ಲಿ ಕೇಳ್ಕೊಳ್ಳೋಣ. ಅಮ್ಮ ನಮಸ್ಕಾರ. ಹೆಸರಮ್ಮ? ಎಲ್ಲಿಂದ ಬರ್ತಾ ಇದ್ದೀರಾ? ಓಕೆ, ನೀವು ಹೇಳಿ ಮಾತಾಡಿ, ಹೇಗೆ ನೀವು ರಾಯರ ಭಕ್ತ? ಅವ್ರಿಗೆ ಫುಲ್ ಸೀರಿಯಸ್ ಆಗ್ಬಿಟ್ಟು ಏಕಾದಶಿ ದಿನ ಆತರ ಆಗಿದ್ದು, ಅವತ್ತು ಅಡ್ಮಿಟ್ ಆಯ್ತು. ಮತ್ತೆ ಮಾರನೇ ದಿನ ನಾನು ದ್ವಾದಶಿ ದಿನ ಇಲ್ಲಿಗೆ ಬಂದೆ. ಗುರುಗಳು ಅವ್ರನ್ನ ಮಾತಾಡ್ಸಿದೆ, ಗುರುಗಳ ಹತ್ರ ಹೇಳ್ದೆ ಈ ತರ ಇದೆ ಅಂತ. ಮಂತ್ರಾಕ್ಷತೆ ಕೊಟ್ರು, ಅವರು ಮಂತ್ರಾಕ್ಷತೆ ಕೊಟ್ಟರು, ನಾನು ತಗೊಂಡು ಹೋದೆ ಹಾಸ್ಪಿಟಲ್ಗೆ. ಆಮೇಲೆ ಅಲ್ಲೋದ್ರೆ ಫುಲ್ ಸೀರಿಯಸ್ ಕಂಡೀಷನ್ ಇದೆ, ನಾವ್ ಹೇಳಕ್ಕೆ ಆಗಲ್ಲ, ನಾವ್ ನಾವ್ ಗ್ಯಾರಂಟಿನೇ ಕೊಡಲ್ಲ ಅಂತ ಹೇಳಿದ್ರು. ಆಮೇಲೆ ಅದು ಎಕ್ಮೋ ಎಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಕ್ಮೋ ಮಾಡಿದ್ರು. ಎಕ್ಮೋ ಮಾಡಿ ಮಾರನೇ ದಿನಕ್ಕೆ ಅವರು ರಿಕವರ್ ಆಗ್ತಾ ಸ್ವಲ್ಪ. ಮತ್ತೆ ಅಮೌಂಟ್ ವಿಷಯದಲ್ಲೂ ಅಷ್ಟೇ, ನಾವ್ ಅಷ್ಟು ದುಡ್ಡು ಅಡ್ಜಸ್ಟ್ ಮಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಮೌಂಟ್ 15 ಲಕ್ಷ ಆಯ್ತು. ಅದನ್ನು ಅಷ್ಟೇ, ಅದ್ ಹೆಂಗಾಯ್ತಂತ ಹೇಳಕ್ಕೆ ಆಗಲ್ಲ. ದೇವ್ರು ರಾಯರ್ ಕಾಪಾಡಿದ ನಮ್ಮ ಭಾವ. ಮತ್ತೆ ಅವ್ರು ಹೇಳಿದ್ರಲ್ಲ, ಸಂಕಲ್ಪ ಮಾಡ್ಕೊಂಡೆ ಹೋದೆ ನಾನು. 25 ಮೂಟೆ ಅಂದ್ರೆ 3 ದಿನಕ್ಕೆ ಆರಾಧನೆ ಟೈಮಲ್ಲಿ 3 ದಿನಕ್ಕೆ ಆಗಷ್ಟು ಅಕ್ಕಿ ನೀವೇ ಕೊಡ್ಸಿ ಅಂತ ಹೇಳಿದ್ರು. 3 ದಿನಕ್ಕೆ ಆಗಷ್ಟು ಅಕ್ಕಿನೂ ಅನ್ಕೊಂಡ್ ಹೋದೆ, ಅದು ಕೊಡ್ಸಿದೀವಿ. ಅಂದ್ರೆ ಅವರು ಏನಂದ್ರೆ ನಮ್ಮಿಂದ ಸೇವೆ ತಗೊಂಡು ಏನು ತಗೊಳಲ್ಲ, ಬಟ್ ಏನಂದ್ರೆ ನಮ್ಮ ಒಂದು ಕರ್ಮ ಕಳಿಬೇಕಾದ್ರೆ ಏನನ್ನ ಒಂದು ಸೇವೆ ಅಂದ್ರೆ ಅನ್ನದಾನ ಮಾಡಿದ್ರೆ ಮತ್ತಷ್ಟು ಜನಕ್ಕೆ ಊಟ ಮಾಡಿದಾಗ ನಿಮ್ಗೆ ಆಶೀರ್ವಾದ ಸಿಗುತ್ತೆ. ಅದೇ ಕಾರಣಕ್ಕೋಸ್ಕರ ಅವರು ಅನ್ನದಾನಕ್ಕೋಸ್ಕರ ಅಕ್ಕಿ ಹೇಳ್ಬಿಡ್ತಾರೆ. ಸೊ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೂಡ ಮತ್ತಷ್ಟು ಕಾರ್ಯಗಳು ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ದು, ಈ ತರ ಆರಾಧನೆ ಬರುತ್ತಲ್ಲ, 1-2 ಮಂತ್ಸ್ ಆಯ್ತು, 2 ತಿಂಗಳಾಯ್ತು ಈ ತರ ಆಗಿ. ಆರಾಧನೆ ಬರುತ್ತಲ್ಲ ಮುಂದೆ, ಅವಾಗ ನೀವೇ ಕೊಡ್ಸ್ಬಿಡಿ 3 ದಿನಕ್ಕಾಗಷ್ಟು ಅಂತ ಹೇಳಿದ್ರು. 25 ಚೀಲ ಕೊಡ್ಸಿದ್ರು. ತುಂಬಾ ಧನ್ಯವಾದ. ಹೀಗೆ ನಿಮ್ಮ ಕುಟುಂಬ ಎಲ್ಲರೂ ಚೆನ್ನಾಗಿರ್ಲಿ. ರಾಯರ ಭಕ್ತ ಒಂದು ರಾಯರ ಬಗ್ಗೆ ನಿಮಗೆ ತಿಳಿದಷ್ಟು ಮತ್ತೊಬ್ರಿಗೆ ಹೇಳಿ, ಅವರು ಕೂಡ ಧನ್ಯರಾಗ್ಲಿ, ಅವರು ಕೂಡ ಪಾವನರಾಗ್ಲಿ ಅಂತ ಕೇಳ್ಕೊಂತಾರೆ. ಶ್ರೀ ರಾಘವೇಂದ್ರರ ಒಂದು ಮಹಿಮೆ ಅಪಾರ, ಅದರಲ್ಲಂತೂ ಹೇಳಲಿಕ್ಕೆ ಬೇಡ. ನಾನು ಹೇಳೋದ್ಕಿಂತ ಅವರವರ ಅನುಭವದಲ್ಲಿ ಆದಂತಹ ಅವ್ರ ಮೂಲಕ ಹೇಳಿಸಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ಅದಕ್ಕೋಸ್ಕರ ಅಮ್ಮ ನಮಸ್ಕಾರ. ರಾಯರ ಬಗ್ಗೆ ಹೇಳೋದಾದ್ರೆ ದಿನಪೂರ್ತಿ ಸಾಲಲ್ಲ, ಒಂದು ಜನ್ಮವೇ ಸಾಲಲ್ಲ. ಆದರೆ ನಮ್ಮಲ್ಲಾದಂತಹ ಒಂದು ಸನ್ನಿವೇಶವನ್ನು ಕೂಡ ಹೇಳ್ಕೊಬೋದು. ಅದಕ್ಕೋಸ್ಕರ ಒಂದು ವೇದಿಕೆ ಆದಂತಹ ರಾಯರ ಭಕ್ತ ಚಾನಲ್, ರಾಯರ ರಾಯರಿಗೋಸ್ಕರ ಇದ್ದಂತಹ ಚಾನಲ್ ರಾಯರ ಭಕ್ತ. ಸೊ ಇದರಲ್ಲಿ ನೀವು ಮನದಾಳವಾಗಿ ಹಂಚ್ಕೊಳ್ಬೋದು. ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು, ನನ್ನ ಹೆಸರು ಸಂಧ್ಯಾ ಅಂತ. ಮೂಲತಃ ನಾವು ಯಲಹಂಕದಲ್ಲಿದ್ವಿ ಮುಂಚೆ, ಇಲ್ಲಿ ಬರೋ ಮುಂಚೆ ಯಲಹಂಕದಲ್ಲೇ ಇದ್ವಿ. ಮಗಗೆ 4 ವರ್ಷದಿಂದ ಅನಾರೋಗ್ಯ. ನಮ್ಮ ಮನೆ ಮುಂದೆನೇ ರಾಘವೇಂದ್ರ ದೇವಸ್ಥಾನ, ಆರಾಧನೆಗೆ ಬರಕ್ಕಾಗ್ತಾ ಇಲ್ಲ. ಎಷ್ಟು ರಾಯರ ಮುಂದೆ ಕುತ್ಕೊಂಡು ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ನಿಮಗೆ ಯಾವುದು ಒಳ್ಳೇದು ಅದೇ ದಯಮಾಡಿಸು ಅಂತ ಬೇಡ್ಕೊಂಡೆ. ನೆಕ್ಸ್ಟ್ ಮುಂದಿನ ರಾಯರ ಹತ್ರ ಇಷ್ಟು ಬೇಡ್ಕೊಂಡೆ, ಮಗಗೆ ಆರೋಗ್ಯ ಬೇಕು ಇದು ಅಂತ. ತುಂಬಾ ಇವು ವಿದ್ಯೆ ಇದೆ, ಒದ್ದತೆ ಮಗ ಅಂತ ಹೇಳಿ ಕರೆಕ್ಟು ರಾಘವೇಂದ್ರ ಸ್ವಾಮಿಗಳು ದಯ. ಮುಂದಿನ ವರ್ಷ ಕರೆಕ್ಟು ಆರಾಧನೆ ಟೈಮಲ್ಲಿ ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿ ರಾಯರ ಸೇವೆ ಮಾಡಿಷ್ಟು ಆರೋಗ್ಯ ದಯಪಾಲಿಸಿದ್ರು. ಅದು ಅಲ್ಲಿ ಆದ್ಮೇಲೆ 2 ವರ್ಷದಿಂದ ಈ ಮಠ, ಆತನ ರಾಯರ ಭಕ್ತನೇ ಆತನ ಪರಿಚಯ ಫ್ರೆಂಡು. ಆತನ ಗೆಳೆಯ ಎಂತ ಸಿಕ್ಕಿದ್ದಾನೆ ಅಂದ್ರೆ, ಗುರುವಾರ ಆತಗೆ ಬರಕ್ಕಾಗಿಲ್ಲ ಅಂದ್ರು
ಅವರೇ ಫ್ರೆಂಡ್ ಅಂತ ಮಲಗಿರೋದಕ್ಕೆ ಎಬ್ಬಿಸಿ ಫೋನ್ ಮಾಡಿ ಕರ್ಕೊಂಡು ರಾಯರ್ ದರ್ಶನ ಮಾಡಿಸ್ತಾರೆ ಅಂತದ್ದು. ಇದೆಲ್ಲ ಆಗಿದ್ದು ರಾಯರ ಪ್ರಭಾವದಿಂದಾನೇ. ಅದೇ ಇವಾಗ ಆರೋಗ್ಯ ಎಷ್ಟು ಸುಧಾರಿಸಿದೆ ಅಂದ್ರೆ ಎಷ್ಟು ನಾರ್ಮಲ್ ಅಂದ್ರೆ ಅಷ್ಟು ನಾರ್ಮಲ್ ಆಗಿದೆ. ಅದು ನಿಜವಾಗ್ಲೂ ಪವಾಡನೆ ಅಂತ ಹೇಳ್ಬೇಕು. ಹೌದು, ಪ್ರತಿಯೊಂದು ವಿಷಯದಲ್ಲೂ ಅವರಿದ್ದಾರೆ, ಪ್ರತಿ ಕ್ಷಣದಲ್ಲೂ ಅವರಿದ್ದಾರೆ. ನಾವು ಮಾಡ್ತಿದ್ರು ಕೂಡ ಅವ್ರು ಮರೆಯಲ್ಲ ಅನ್ನೋದು ಎಷ್ಟು ಸತ್ಯ ಅಂದರೆ ಪದೇ ಪದೇ ಸಾಬೀತಾಗ್ತಾನೆ ಇದೆ. ಸೊ ಹೀಗೆ ನಿಮ್ಮ ಒಂದು ಮಗನ ಆರೋಗ್ಯ ಇನ್ನೂ ಸುಧಾರಿಸ್ಲಿ, ಮತ್ತು ಅವ್ರೇನು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸೊ ಮಗುವಿಗೋಸ್ಕರ ಮಿಡಿಯುವಂತಹ ತಾಯಿ ನೀವು. ಅದಂತ ಮಿಗಿಲಾಗಿ ನಮ್ಮೆಲ್ಲರಿಗೂ ತಾಯಿಯಾದಂತಹ ರಾಘವೇಂದ್ರ ಸ್ವಾಮಿಗಳು, ತಾಯಿಯ ಹೃದಯವನ್ನು ಹೊತ್ತಂತಹ ರಾಘವೇಂದ್ರ ಸ್ವಾಮಿಗಳು. ಆಗಲೇ ಹೇಳ್ದಂಗೆ ತಂದೆ ಅಂದ್ಕೊಂಡ್ರೆ ತಂದೆ ಆಗ್ತಾರೆ, ಸ್ನೇಹಿತ ಅಂದರೆ ಸ್ನೇಹಿತರಾಗ್ತಾರೆ, ಗುರುಗಳಂದರೆ ಗುರುಗಳಾಗ್ತಾರೆ. ಪ್ರತಿಯೊಂದಕ್ಕೂ ಸ್ಪಂದಿಸುವಂತಹ ಏಕೈಕ ನಮ್ಮ ಕಣ್ಣ ಮುಂದೆ ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನುಗಳು ಅವರೊಬ್ಬರೇ. ಅವರ ಇರುವಂತಿಕೆ ನಮ್ಮೆಲ್ಲರಿಗೂ ಪುಣ್ಯ. ಈ ಜನ್ಮ 700 ವರ್ಷಗಳು ಅವ್ರೇನಿರ್ತಾರೆ ಆ ಜನ್ಮದಲ್ಲಿ ಕೂಡ ನಾವು 353 ಈ ಸಂಭ್ರಮದಲ್ಲಿದ್ವಿ. ನಾವು ಅತ್ಯಂತ ಪುಣ್ಯವಂತರು. ಇನ್ನೊಂದು ಶ್ರೀ ರಾಘವೇಂದ್ರಾಯ ನಮಃ. ಅದ್ಭುತದಲ್ಲಿ ಅದ್ಭುತ. ನಾವು ಹುಡುಕಿಕೊಂಡು ಹೋದಂತಲ್ಲೆಲ್ಲ ರಾಯರು ಹೆಜ್ಜೆ ಹೆಜ್ಜೆಗೂ ನಮಗೆ ಮೇಲೇನೆ ತರ್ತಾರೆ. ಅಂದರೆ ಒಂದು ಸಮಯದಲ್ಲಿ ನಾವು ಒಂದು ಸ್ವಲ್ಪ ಸ್ಟ್ರಕ್ ಆಗ್ಬೋದು, ಒಂದು ಮೆಟ್ಲು ಹಚ್ತಾರೆ, 2 ಮೆಟ್ಲು ಸ್ಟ್ರಕ್ ಆಗ್ಬೋದು. ಕಾರಣ ಏನಂದರೆ ಅಲ್ಲಿ ನಮ್ಗೆ ಗಂಡಾಂತರ ಇರುತ್ತೆ, ನಮಗೆ ತಿಳಿದಿರಲ್ಲ. ಯಾಕೋ ಇಲ್ಲಿ ತಡೆದ್ಬಿಟ್ರಲ್ಲ, ಇಷ್ಟು ದಿನ ನನಗೆ ಚೆನ್ನಾಗಿ ನೋಡ್ಕೊತಿದ್ರಲ್ಲ, ಎಲ್ಲದರಲ್ಲೂ ಕೇಳಿದ್ನೆಲ್ಲ ಕೊಡ್ತಿದ್ರು, ಸಡನ್ನಾಗಿ ಏನು ಕೊಡ್ತಿರಲಿಲ್ಲ. ಇಲ್ಲ, ಅದಕ್ಕೂ ಕೂಡ ಕಾರಣ ಇರುತ್ತೆ. ಯಾಕಂದರೆ ಅಲ್ಲಿ ಒಂದು ಜೀವನದ ಒಂದು ಮುಖ್ಯವಾದ ಘಟ್ಟ ಇರುತ್ತೆ, ಅದಕ್ಕೋಸ್ಕರ ನಿಮ್ಗೆ ತಡೆದಿರ್ತಾರೆ. ಆ ಒಂದು ತಡೆದಂತಹ ಶಕ್ತಿ ಏನಂದರೆ ಅದು ನಿಮಗೆ ಪರ್ಮನೆಂಟ್ ಕೊಡಬೇಕು ಅಂತೇಳಿ. ಈಗ ಒಂದು ಬೇಗ ಕೊಟ್ಬಿಡ್ಬೋದು, ಆದರೆ ಅದನ್ನು ಒಂದು ಪರ್ಮನೆಂಟಾಗಿ ಕೊಡಬೇಕು ಅಂತೇಳಿ ನಿಮ್ಗೆ ಅಲ್ಲಿ ತಡೆದಿರ್ತಾರೆ. ಅದನ್ನು ಸ್ವಲ್ಪ ದಿವಸ, ಒಂದು ದಿವಸದಲ್ಲಿ ಸಿಗೋದು, ಒಂದು ವಾರದಲ್ಲಿ ಸಿಗ್ಬೋದು, ವಾರದಲ್ಲಿ ಸಿಗೋದು, ಒಂದು ತಿಂಗಳಲ್ಲಿ ಸಿಗ್ಬೋದು, ತಿಂಗಳಲ್ಲಿ ಸಿಗೋದು ಕೂಡ ಒಂದು ವರ್ಷದಲ್ಲಿ ಸಿಗ್ಬೋದು. ಆದರೆ ಅದು ಅತ್ಯುತ್ತಮವಾಗಿರುತ್ತೆ. ಹಾಗೆಯೇ ಭಕ್ತರೊಬ್ಬರು ಇಲ್ಲಿ ಬಾಶೆಟ್ಟಳ್ಳಿ ಬಂದು ರಾಯರ ಭಕ್ತಾಚರಣ ನೋಡಿ ಒಂದು ಪ್ರೋತ್ಸಾಹವನ್ನು ಕೊಟ್ಟು, ಅವರು ಕೂಡ ಈ ಒಂದು 3 ದಿವಸ ಆರಾಧನೆಯಲ್ಲಿ ಧನವನ್ನು ಬಿಟ್ಬಿಡಿ, ತನುಮನ ಧನ ಅಂತ ಹೇಳ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ಬಂದಾಗ ಯಾರೂ ಧನವನ್ನ ಕೇಳೋದೇ ಇಲ್ಲ, ತನುವನ್ನ ಮನವನ್ನ ಕೇಳ್ತಾರೆ. ಎಲ್ಲರೂ ಕೇಳೋದು ತನು ಮನ ಧನ. ಆದರೆ ಇಲ್ಲಿ ನಾನು ನೋಡಂದ ಅಂತಂಗೆ ತನು ಮತ್ತೆ ಧನ ಮಾತ್ರ, ಧನ ಕೇಳಲ್ಲ, ತನು ಮತ್ತೆ ಮನ ಇದ್ರೆ ಸಾಕು, ನಿಮ್ಮನ್ನ ಕರ್ಸ್ಕೊಂತಾರೆ ರಾಯರು. ಅಂದ್ರೆ ಇಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸೋದ್ರಿಂದ ಎಲ್ಲಿ ಅನ್ನಪೂರ್ಣೇಶ್ವರಿ ಇರುತ್ತೋ ಅಲ್ಲಿ ಸಕಲ ಅದ್ಭುತವಾದಂತಹ ಮಹಿಮೆ ಇದ್ದೇ ಇರುತ್ತೆ ಅನ್ನೋ ಎಕ್ಸಾಂಪಲ್ ಆದ್ರೆ ಶ್ರೀ ಕ್ಷೇತ್ರ ರಾಯರ ಮಠ ಬಾಶೆಟ್ಟಳ್ಳಿಯ ರಾಘವೇಂದ್ರ ಮಠ. ಯಾಕಂದ್ರೆ ಇಲ್ಲಿ ನರಸಿಂಹ ದೇವರಿದ್ದಾರೆ, ಭವರೋಗ ವೈದ್ಯ ಶ್ರೀ ಲಕ್ಷ್ಮೀ ನರಸಿಂಹ ಇದ್ದಾರೆ, ಪ್ರಾಣದೇವರಿದ್ದಾರೆ, ಕೃಷ್ಣ ದೇವರಿದ್ದಾರೆ. ಸಾಕ್ಷಾತ್ ರಾಯರು ನಮ್ಮೊಂದಿಗೆ ಯಾವಾಗ್ಲೂ ಸದಾ ಇದ್ದು ನಮ್ಮೆಲ್ಲ ಪೋಷಿಸಿದ್ದಾರೆ. ನಮಸ್ಕಾರ. ಸೊ ಹರೀಶ್ ಅಂತ, ಮೊದಲಿಗೆ ಓಂ ಶ್ರೀ ರಾಘವೇಂದ್ರ ರಾಯರು. ನಾನು ಮೆಡಿಕಲಲ್ಲಿ ಡಿಸ್ಟ್ರಿಬ್ಯೂಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ದೊಡ್ಡಬಳ್ಳಾಪುರಗೆ ಸೋಮವಾರ ಮತ್ತು ಬುಧವಾರ 2 ದಿನ ಬರ್ತೀನಿ. ಐಟಮ್ ಕೊಡಕ್ಕೆ ಬರ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂದ್ಬಿಟ್ಟು. ನಾನು ಒಂದಿನ ಹಿಂಗೆ ಸಜ್ಜನರ ಸರ್ಕಲಲ್ಲಿ ನಾನು ಯಾವಾಗ ಪ್ರತಿದಿನ ಹೋಗ್ತಾ ಇದ್ದೆ. ಅವತ್ತು ಸೋಮವಾರ ದಿನ ನನಗೆ ಹೋಗೋಕ್ಕಾಗಲಿಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೆ ನಾನು. ಅವತ್ತಿನ ದಿನ ನನಗೆ ಏನೋ ಮನ್ಸಿಗೆ ಬಂತು, ಹತ್ತತ್ರ ಬರ್ಬೇಕಾದ್ರೆ ಯೂಟ್ಯೂಬ್ ತೆಗೆದು ನೋಡ್ಬಿಟ್ಟು ಇದ್ರಲ್ಲಿ ಹೋಗ್ಲೇಬೇಕು, ಇವತ್ತು ಇಲ್ಲಿ ದರ್ಶನ ಮಾಡಬೇಕು ಅಂದ್ಬಿಟ್ಟು ನಮ್ಮ ತಮ್ಮನಿಗೆ ಹೇಳಿದೆ. ನಾನು ಆಟೋದಲ್ಲಿ ಬರ್ತಾ ಇದ್ದೆ, ಸರಿ ಮ್ಯಾಪ್ ಹಾಕ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದೆ. ಅವತ್ತು ಇಲ್ಲಿಂದ ಬಂದು ಹೋದ್ಮೇಲೆ ಪ್ರತಿ ವಾರನೂ ಸೋಮವಾರ ಮತ್ತು ಬುಧವಾರ 2 ದಿನನೂ ಬರ್ತೀನಿ. ನನಗೆ ದರ್ಶನ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ನನಗೇನು ತುಂಬ ವರ್ಷದಿಂದ ಏನಿಲ್ಲ, ಈ ವರ್ಷದಿಂದನೇ ಈ ಜನವರಿ 8ರಿಂದ ನನ್ನ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆ. ಈ ತಿಂಗಳಿಂದ ಈ ತಿಂಗಳಿಂದ ಇವಾಗ ನಾನು ಕೊನೆಗೆ ಏನು ಹೇಳ್ಬೇಕಂದ್ರೆ, ನನ್ನ ಜೀವ ಇರೋವರೆಗೂ ದೇವ್ರ ದರ್ಶನ ಮಾಡ್ತಾನೆ ಇರ್ಬೇಕು ಅಂತ ನಾನು ಜೀವ ಮಾಡ್ಕೊಂಡಿದ್ದೀನಿ. ಪ್ರತಿ ತಿಂಗಳು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ದೇವ್ರ ಹತ್ರ ಹಸ್ಕೊಂಡಿದ್ದೀನಿ. ಮತ್ತೆ ದಿನಾನು ರಾಘವೇಂದ್ರ ಸ್ವಾಮಿನ ಪೂಜಿಸ್ತೀನಿ. ಖಂಡಿತ. ನನಗೆ ಯಾರು ತಂದೆ ತಾಯಿ ಯಾರು ಇಲ್ಲ, ಅದರಿಂದ ನನಗೆ ನಾನು ಯಾರ್ಯಾರ ಜನನ್ನೆಲ್ಲ ನಂಬ್ತೀನೋ ಅವರೆಲ್ಲ ನನಗೆ ಕೈ ಕೊಡ್ತಾ ಇದ್ದೀನಿ. ಕೊನೆಗೆ ಇವ್ರನ್ನ ನಂಬಿ ಬಂದಿದ್ದೀನಿ. ಇವರು ಇವಾಗ ನನಗೆ ದಾರಿಗೆ ತೋರಿಸ್ತಾ ಇದ್ದಾರೆ. ನಾನು ಅನ್ಕೊಂಡಂಗೆಲ್ಲ ಆಗ್ತಾ ಇದೆ ಇವಾಗ. ನನಗೆ ಅದೇ ಖಂಡಿತ.
ಒಂದು ರಾಯರ ಹತ್ರ ಬಂದಾಗ ಇನ್ನೊಂದು ಮರ್ತು ಬಿಡ್ಬೇಕಂತೆ, ಒಂದು ಮಾತನ್ನ, ನಮ್ಗೆ ಯಾರು ಇಲ್ಲ ಅನ್ನೋದನ್ನ ಮರ್ತೇ ಬಿಡ್ಬೇಕಂತೆ. ಕಾರಣ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ದಾರೆ, ನಿಮ್ಮನ್ನ ಕರ್ಸ್ಕೊಳೋದು ಏನಕ್ಕಂದ್ರೆ ನಾನಿದ್ದೀನಿ ಬಾ ಅಂತ ಕರ್ಕೊಂತಾರಂತೆ. ಸೊ ಅಲ್ಲಿ ಮೆಟ್ಲಿಕ್ತಾನೆ ರಾಯರ ಮಠದ ಒಂದು ಕಾಲಿಡ್ತಾನೆ ನನ್ಗೆ ಯಾರು ಇಲ್ಲ ಅನ್ನೋದನ್ನ ಮರ್ತು ಬಿಡ್ಬೇಕಂತೆ. ನಮಗಾಗಿ ಇದ್ದಾರಲ್ಲ ರಾಯರು ಅಂದ್ಬಿಟ್ಟು ಅವರೊಂದು ದೃಷ್ಟಿಗೋಸ್ಕರ ನಾವು ಕಾಯ್ತಾ ಇರ್ಬೇಕಂತೆ. ನಾನು ಇವ್ರು ಹುಟ್ಟಿದ ಮನೆಗೂ ಹೋಗ್ಬಿಟ್ಟು ಬಂದಿದ್ದೀನಿ. ತಮಿಳ್ನಾಡಲ್ಲಿ ಕುಂಭಕೋಣಂ ಭುವನಗಿರಿ ಹೋಗ್ಬಿಟ್ಟು ಇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತ ರಾಯರು ಎಲ್ಲೆಲ್ಲಿದಾರೋ ನಮ್ಗೆ ಎಲ್ಲೆಲ್ಲಿ ಋಣ ಇರುತ್ತೋ ಅಲ್ಲಿ ಹೋಗ್ಲೇಬೇಕು. ಅಂದ್ರೆ ಕ್ಷೇತ್ರಗಳನ್ನ ಸುತ್ತಾರೆ, ಕೆಲವೊಂದು ವಿಷಯಗಳಲ್ಲಿ ಒಂದೊಂದು ವೇದಾಂತಗಳಲ್ಲಿ ಒಂದೊಂದ್ ತರ. ಅಂದ್ರೆ ದೇವ್ರನ್ನ ಯಾಕೆ ಹುಡುಕ್ಬೇಕು, ನಮ್ಮಲ್ಲೇ ಇದೆ ಅಂತ ಒಂದು ಪಂಗಡ ಇರುತ್ತೆ. ದೇವ್ರಿಗೆ ಯಾಕೆ ಗುಡಿ ಕಟ್ತೀರಾ ಅನ್ನೋದು ಒಂದು ಪಂಗಡ ಇರುತ್ತೆ. ಹೌದು ದೇವ್ರಿದ್ದಾರೆ, ಒಂದ್ ಕಡೆ ಪೂಜೆ ಮಾಡ್ಬೇಕು ಅನ್ನೋದಿರುತ್ತೆ. ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲಕ್ಕೂ ಒಂದು ಆನ್ಸರ್ ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಬಿಡಿಸ್ತಾ ಹೋದ್ರೆ ಸಮಯ ಸಾಲಲ್ಲ. ಆದ್ರೂ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರು ಇರ್ತಾರೆ ಅನ್ನೋದು ಸತ್ಯ. ಅದೇ ತರ ರಾಯರನ್ನು ಒಂದು ಬೃಂದಾವನವನ್ನ ಪ್ರದಕ್ಷಿಣೆ ಮಾಡಿದ್ರೆ 100 ಕ್ಷೇತ್ರಗಳ ಒಂದು ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ನಿಮಗೆಲ್ಲರಿಗೂ ಲಭಿಸುತ್ತೆ ಅನ್ನೋದನ್ನ ಒಂದು ಶಾಸ್ತ್ರದಲ್ಲಿ ಕೂಡ ಹೇಳಿದೆ. ಅದಕ್ಕೋಸ್ಕರ, ಯಾಕಂದ್ರೆ ಆ ಬೃಂದಾವನದಲ್ಲಿ ರಾಯರು ಒಬ್ಬರೇ ಇಲ್ಲ, ಎಲ್ಲಾ ದೇವತೆಗಳು ಕೂಡಿದ್ದಾರೆ. ಹರಿಯಿಂದ ಹಿಡಿದು ಹಂಸನಾಮಕ ಎಲ್ಲರೂ, ಗೋಪಾಲಕೃಷ್ಣ ಆಗ್ಲಿ, ಪ್ರತಿಯೊಂದು ದೇವರು, ಲಕ್ಷ್ಮೀ ದೇವರಾಗ್ಲಿ, ಪ್ರತಿಯೊಬ್ಬರು ಅಲ್ಲಿ ಅಡಗಿದ್ದಾರೆ. ಅದಕ್ಕೋಸ್ಕರ ಒಂದು ಪ್ರದಕ್ಷಿಣೆಯಿಂದ 100 ಪ್ರದಕ್ಷಿಣೆಯ ಫಲ ನಮಗೆ ಬರುತ್ತೆ. ನೀವು ರಾಯರ ಮಠಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನ ನಿಮ್ಮ ಕೈಲಾದಷ್ಟು ಹಾಕದೆ ಹೋಗ್ಲೇಬೇಡಿ. ನಿಮ್ಗೆ ಎಷ್ಟೇ ಬಿಸಿ ಶೆಡ್ಯೂಲ್ ಇರಲಿ, ನೀವು ಒಂದು ಹಾಕಿದ್ರು ಕೂಡ ಭಕ್ತಿಯಿಂದ ಒಂದು ಪ್ರದಕ್ಷಿಣೆ ಹಾಕಿ ಬನ್ನಿ, ನಿಮ್ಗೆ ಅವತ್ತಿಂದ ಸಾಕ್ಷಾತ್ಕಾರ ಸಿಕ್ಕೇ ಸಿಗುತ್ತೆ. ಸೊ ಇಂಥ ಮಾತನ್ನ ಮುಗಿಸುತ್ತಾ ಶ್ರೀ ರಾಘವೇಂದ್ರರ ಒಂದು ನಾಮವನ್ನ ಹೇಳುತ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತ ಸ್ಮರೇತ್ ತೇನಂ ವಿಘ್ನಂ ಪ್ರಣಶಂತಿ ಸಿದ್ಧಿಂದತ ಮನೋರಥ. ಶ್ರೀ ಗುರಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. सत्यधर्मरताय च भजतां कल्पवृक्षाय नमताम्.